ಇಲ್ಲಿ ನೋಡಿ, ನುಗ್ಗೆ ಸೊಪ್ಪು ಬೇಕಾಗಿದ್ದೆ ನಮ್ಮ ಗೀತನವರು ಬಂದಿದ್ದಾರೆ. ಕಳ್ಳರು, ಹೌದು, ಎಸ್, ಕಳ್ಳರು ಬಂದಿದ್ದಾರೆ. ಕಳ್ಳರು ಅಲ್ಲಿ ಒಬ್ಬರು ಕಳ್ಳರು ಮೇಲೆ ಹತ್ತಿದ್ದಾರೆ. ಇಲ್ಲಿ 4 ಜನ ಕಳ್ಳರಿದ್ದಾರೆ. ನುಗ್ಗೆ ಸೊಪ್ಪು ಒಳ್ಳೇದಲ್ಲ ದೇಹಕ್ಕೆ. ಹೌದು, ಈಚೆ ಉಂಟು ನೋಡಿ, ಈಚೆ ಬನ್ನಿ, ಅಲ್ಲಿ ಈಚೆ ತುಂಬಾ ಉಂಟು. ನಮ್ದು ಗೀತಾ ಈಗ ಹೋಗೋದು ಅವರ ಮನೆಗೆ, ಅದಕ್ಕೆ ನುಗ್ಗೆ ಸೊಪ್ಪು ಕೊಂಡೋಗ್ತಾ ಇದ್ದಾಳೆ. ಇವತ್ತೊಂದು ದಿವಸ ಇರ್ಬೋದಿತ್ತಲ್ಲ. ಹೌದಾ, ಎಲ್ಲ ಮರ ಸ್ವಲ್ಪ ಕಡಿಬೇಕು ಇನ್ನು. ಆ ಕಡೆ ಕರೆಂಟ್ ಕಡೆ ಹೋಗ್ತಾ ಇದೆ. ಹಾ, ಹೀರೋ ಹೀರೋ ಬೈಲ್ ಸ್ಯಾಂಡ್ರಿ, ಈಚೆ ಬಾ. ಹಸ್ಬೆಂಡ್ ಬಂದ್ರು ನೋಡಿ, ವೆಲ್ಕಮ್ ಮಾಡ್ತಾ ಇದ್ದೇವೆ ಹಸ್ಬೆಂಡನ್ನು ಒಳಗೆ. ನಾಯಿ 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 ಎಂತದ ಎಂತದ ತಿನ್ಲಿಕ್ಕೆ ಕೊಡ್ತಾ ಇದ್ದಾರೆ. ಎಂತ ಎಂತ ತಂದಿದಿ? ಮೀನು ತರ್ಲಿಲ್ವಾ? ಮೀನು ಎಂತ ಹೀಗೆ ನೋಡ್ತಾ ಮನೇಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಹಾಗೆ ನಾವು ಇಲ್ಲಿ ಸ್ಮಾರ್ಟ್ ಬಜಾರ್ಗೆ ಬಂದದ್ದು. ಸೊ ಒಳ್ಳೆದಿದೆ ತರಕಾರಿ ಎಲ್ಲ. ಸೊ ತರಕಾರಿ ತೊಗೊಂಡು, ಫ್ರೂಟ್ಸ್ ತೊಗೊಂಡು, ಸೊ ಮಕ್ಕಳಿಗೆ ಸ್ವಲ್ಪ ತಿಂಡಿ, ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಬೇಕಾಗಿತ್ತು ಅಡುಗೆಗೆ ಸಾಮಗ್ರಿ, ಅದೆಲ್ಲ ತಗೊಂಡು ಹೋದ್ವಿ. ಸೊ ನೀವು ಕೂಡ ಒಂದ್ಸರಿ ಬನ್ನಿ, ತುಂಬ ಒಳ್ಳೆಯದಿದೆ. ನಾವು ಫಸ್ಟ್ ಟೈಮ್ ಬಂದದ್ದು. ಸೊ ಹಾಗೇ ಬಂದ್ವಿ. ತುಂಬ ಇಷ್ಟ ಆಯಿತು. ನಮಗೆ ಮನೆ ಹತ್ತಿರನೇ ಇದೆ, ಹಾಗಾಗಿ ಬಂದದ್ದು. ಬಿಸ್ಕಿಟ್ ಕೂಡ ಕಡಿಮೆ ರೇಟಲ್ಲಿ ತುಂಬ ಒಳ್ಳೆ ಇತ್ತು, ತಗೊಂಡು ಹೋದ್ವಿ. ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ ಇಟ್ಕೊಂಡಿದ್ದಾಳೆ ಇವಾಗ. ಸಾಸ್ ತೊಗೊಂಡು ನೂಡಲ್ಸ್ ತೊಗೊಂಡಿದ್ದೇನೆ. ಒಂದು ಸಾರಿ ಟ್ರೈ ಮಾಡು ಮಮ್ಮಿ. ಟೊಮೆಟೊ ಸಾಸ್, ಚಿಲ್ಲಿ ಸಾಸ್, ಚಂಡಿ ಹಾಯ್ ಮಾಡಿ. ತರಕಾರಿ ಎಲ್ಲ ತೊಗೊಂಡಂತಾಯ್ತು. ಮಳೆ ಬರ್ತದ ಅಂತ ಬ್ಯಾಗಲ್ಲಿ ಹಾಕ್ತಾ ಇದ್ದಾರೆ ಎಲ್ಲ. ಬೇಗ ಬೇಗ ಹಾಕಿ. ಸಿಯಾನ ನೋಡಿ, ಸಿಯಾನನ್ನು ಬ್ಯಾಗಲ್ಲಿ ಹಾಕಬೇಕು. काढती काढा बुरा काढते काढ सगळी फोडला काढ. ಸೊ
ಏನಂದರೆ ನಾನು ಯೂಟ್ಯೂಬ್ ಅಕೌಂಟು ಯಾರೋ ಹ್ಯಾಕ್ ಮಾಡಿದ್ದಾರೆ. ಸೊ ಇರ್ತಾರಲ್ಲ ಯೂಟ್ಯೂಬಲ್ಲಿ ಕೆಲವೊಬ್ರು ಇರ್ತಾರೆ ಕೆಲಸಕ್ಕೆ ಬಾರದವರು, ಫ್ರೌಡ್ಗಳೆಲ್ಲ ಇರ್ತಾರಲ್ಲ, ಅಂಥವರೆಲ್ಲ ಮಾಡಿದ್ದಾರೆ. ನನ್ನ ಮನಸ್ಸಲ್ಲಿ ಅಂಥವ್ರು ಮಾಡಿದ್ದಾರೆ ಅಂತೇಳಿ, ಮತ್ತು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಮಾಡಿದವರು ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ. ಸೊ ಅವರು ಮೊದಲು ಯೋಚನೆ ಮಾಡಲಿ, ನಾವು ಯೂಟ್ಯೂಬ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ. ಸೊ ಅದರಲ್ಲಿ ನಾವು ಎಷ್ಟು ಕಷ್ಟಪಡ್ತೇವೆ. ರಾತ್ರಿ ನಾವು ಕೂತು ಎಡಿಟಿಂಗ್ ಮಾಡಿ ಅದು ವಿಡಿಯೋ ಅಪ್ಲೋಡ್ ಮಾಡುವಷ್ಟರಲ್ಲಿ ನಮಗೆ ಎಷ್ಟು ಕಷ್ಟ ಇರ್ತದೆ. ಅದರಲ್ಲಿ ನಮಗೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಸೊ ನೀವು ಹಾಗೆಲ್ಲ ಮಾಡಬಾರ್ದಿತ್ತು. ಸೊ ಎನಿಸ್ಬೇಕಿತ್ತು. ಸೊ ನನಗೊಂದು ಸರಿ ಅನುಭವ ಆಯಿತು. ಯಾಕಂತಂದರೆ ಇಂಥವರು ಕೂಡ ಇರ್ತಾರೆ ಆ ಭೂಮಿ ಮೇಲೆ, ಬೆಳೆಯೋರನ್ನು ತುಳಿಯೋರು ಕೂಡ ಇರ್ತಾರೆ ಅಂತೇಳಿ ನನಗೂ ಕೂಡ ಒಂದು ಸಾರಿ ಅನುಭವ ಆಯಿತು. ಸೊ ಇದೇನು ನನಗೆ ಹೊಸತಲ್ಲ. ನನ್ನ ಜೀವನದಲ್ಲಿ ನಾನು ಯಾವಾಗಲೂ ಸಕ್ಸಸ್ಸು ಕಾಣ್ತಿದ್ದೆ. ಸೊ ನನ್ನನ್ನು ತುಳಿಯೋರೇ ಜಾಸ್ತಿ ಇದ್ದಾರೆ. ಸೊ ಅದರಲ್ಲಿ 10% ನನಗೆ ಸಪೋರ್ಟ್ ಮಾಡೋರು ಕೂಡ ಇದ್ದಾರೆ. ಸೊ ನನಗೆ ಸಪೋರ್ಟ್ ನನಗೆ ಜನ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾವು ಒಳ್ಳೆ ರೀತಿಯಾಗಿ ವಿಡಿಯೋ ಹಾಕ್ತೇನೆ. ನಾನು ಯಾವುದು ಕೆಟ್ಟದಾಗಿ ವಿಡಿಯೋ ಹಾಕಲ್ಲ. ಸೊ ಒಳ್ಳೆ ರೀತಿಯಾಗಿ ವಿಡಿಯೋ ಹಾಕಿ ಒಳ್ಳೆ ಕಂಟೆಂಟ್ ಕೊಡೋರಿಗೆ ಹೀಗೆ ಮೋಸ ಮಾಡ್ತಾರೆ. ಸೊ ಭೂಮಿ ಮೇಲೆ ಇರೋದೊಂದು 100 ವರ್ಷ ಆಯುಸ್ಸು. ಜನ ಇಷ್ಟೊಂದು ಹೊಟ್ಟೆ ಉರಿ, ಇಷ್ಟೊಂದು ಜಲಸಿ, ಇಷ್ಟೊಂದು ಪಡ್ತಾರಂದರೆ ಏನು ಹೇಳಲಿಕ್ಕಾಗಲ್ಲ. ನಾವು ಇಲ್ಲಿಂದ ಬಿಟ್ಟು ಹೋದ್ಮೇಲೆ ನಾವು ಮೇಲೆ ಏನು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗಬೇಕು. ಯಾರ ಹಣೆಬರಹದಲ್ಲಿ ಏನಾಗಬೇಕು ಎಲ್ಲವೂ ದೇವರ ಇಚ್ಛೆಯ ಪ್ರಕಾರ ನಡೀತದೆ. ಸೊ ನೀವು ದ್ವೇಷ ಮಾಡಿ ಇನ್ನೊಬ್ಬರನ್ನು ಇದು ಮಾಡಿ ಅವರನ್ನು ತುಳಿದು ಅವರನ್ನು ದೂಗಿಸಲಿಕ್ಕೆ ಹೋಗಬೇಡಿ. ಅವರು ಕಷ್ಟಕ್ಕೆ ದೇವರು ಅವರಿಗೆ ಒಂದು ಸಕ್ಸಸ್ ಅನ್ನೋದು ಕೊಡುವವರೆಗೆ. ಸೊ ನೀವು ಅಂಥ ನಡುವೆ ನೀವು ಬಂದು ಸೊ ಹೀಗೆಲ್ಲ ನಮಗೆ ಮೋಸ ಮಾಡ್ತೀರಂದರೆ ನಿಮ್ಗೆ ಎಂತ ಹೇಳೋದು. ನೀವು ಹೀಗೆ ಮಾಡಿ ನಮ್ಮಾಗೆ ಮಾಡಿ ನೋಡಿ, ನಿಮಗೂ ಕೂಡ ಗೊತ್ತಾಗ್ತದೆ ಕಷ್ಟ ಏನೆನ್ನೋದು. ಸೊ ಅಲ್ಲಿ ಕೂತು ಹ್ಯಾಕ್ ಮಾಡಿ ಬ್ಲಾಕ್ ಮಾಡಿ ಮಾಡಲಿಕ್ಕೆ ಬರ್ತದೆ. ನಮ್ಮಾಗೆ ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ, ಬರೋದು ಇಲ್ಲ. ಸೊ ನಾನು ನಿಮಗೆ ಕೂಡ ಹೆದರೋದಿಲ್ಲ. ನೀವು ಅಷ್ಟೊಂದು ಧೈರ್ಯ ಇದ್ದರೆ ನನ್ನ ಮುಂದೆ ಬನ್ನಿ, ಬಂದು ನನ್ನ ಮುಂದೆ ಹೇಳಿ. ಧೈರ್ಯ ಇದ್ದರೆ ಹ್ಯಾಕ್ ಮಾಡಿದವರು ಬನ್ನಿ ನನ್ನ ಮುಂದೆ. ಅಷ್ಟು ಹಿಂದೆ ಹ್ಯಾಕ್ ಮಾಡಲಿಕ್ಕೆ ಬರ್ತದೆ, ನಿಮಗೆ ಮುಂದೆ ಬರಲಿಕ್ಕೆ ಧೈರ್ಯ ಇಲ್ವಾ? ಮುಂದೆ ಬಂದು ಹೇಳಲಿಕ್ಕೆ ಧೈರ್ಯ ಇಲ್ವಾ? ಸೊ ಏನಾದ್ರು ಮಾಡ್ಕೊಂಡು ಸಾಯಿರಿ. ನಿಮ್ಮ ಕರ್ಮ ನಿಮ್ಮ ಸುತ್ತ ಇರ್ತದೆ, ನನ್ನ ಸುತ್ತ ಏನು ಬರೋದಿಲ್ಲ. ಸೊ ನನ್ನ ಒಟ್ಟಿಗೆ ದೇವರಿದ್ದಾರೆ, ನನ್ನ ಫ್ಯಾಮ್ಲಿ ಇದೆ. ನನ್ನ ಫ್ಯಾಮ್ಲಿಯಲ್ಲಿ ನನ್ನ ಹಸ್ಬೆಂಡ್ ನನ್ನೊಟ್ಟಿಗೆ ನನ್ನ ಸಪೋರ್ಟ್ ಇದ್ದಾರೆ. ಸೊ ನನ್ನ ಕೊನೆಯವರೆಗೆ ನನ್ನ ಫ್ಯಾಮ್ಲಿ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲರೂ ನನಗೆ ಸಪೋರ್ಟ್ ಇದ್ದಾರೆ, ನನ್ನನ್ನು ಬಿಡುವುದಿಲ್ಲ. ಸೊ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೀವು ಯಾರಾದರೂ ಬೇರೆದವರು ಯೂಟ್ಯೂಬ್ ಚಾನಲ್ ಏನಾದರೂ ಸ್ಟಾರ್ಟ್ ಮಾಡಿದರೆ, ಹೊಸಬರಾಗಿದ್ದರೆ ತುಂಬ ಜಾಗ್ರತೆಯಿಂದ ಇರಿ. ಯಾಕಂತಂದರೆ ಯಾರು ಹೇಗೆ ಇರ್ತಾರಂತ ಅರ್ಥ ಆಗೋದಿಲ್ಲ. ಸೊ ನೀವು ಕೂಡ ನೋಡಿ. ಸೊ ನನಗೆ ಆದ ಅನುಭವ ನಿಮ್ಗೆ ಆಗಬಾರ್ದು. ಸೊ ನಾನು ಎಲ್ಲದರಲ್ಲೂ ನನ್ನನ್ನು ತುಳಿಯೋರು ಜಾಸ್ತಿ. ನಾನು ಎಲ್ಲವನ್ನು ಮೆಟ್ಟಿ ನಿಂತು ನಾನು ಒಂದು ಹಂತಕ್ಕೆ ಬರ್ತಾ ಇದ್ದೇನೆ. ಸೊ ಇದನ್ನು ಕೂಡ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇರಲಿ, ಎಷ್ಟು ದಿವಸ ನೋಡುವ. ಸೊ ಇವತ್ತಿನೆಷ್ಟು ವಿಡಿಯೋ ಆಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಾನು ಇನ್ನು ಲಾಗ್ ಹಾಕ್ತಾ ಇರ್ತೇನೆ. ಸೊ ಸ್ವಲ್ಪ ಜನಕ್ಕೆ ರೀಚ್ ಆಗೋದು ಕಷ್ಟ ಆಗ್ಬೋದು. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ, ಸಪೋರ್ಟ್ ಕೊಟ್ಟರೆ ಸೊ ವಿಡಿಯೋ ಮಾಡ್ತೇನೆ. ಧನ್ಯವಾದಗಳು.